We are now showing the film Kandilu, The Ray of Hope. It is a Kannada film shot in India and directed by K. Yashoda Prakash. ಇದು ಪೂರ್ತಿಯಾಗಿ ಹಳ್ಳಿ ಸಿನಿಮಾ. ನಾನು ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಬಿಕಾಸ್ ಎಲ್ಲರೂ ಕೂತಿದ್ದೀರಾ ಸಿನಿಮಾ ನೋಡೋದಕ್ಕೆ. ನೀವು ಸಿನಿಮಾ ನೋಡ್ಬಿಟ್ಟು ಒಪಿನಿಯನ್ಗಳನ್ನ ಹೇಳಿ ನನಗೆ. ಚಿತ್ರ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ನಾವು ಪಟ್ಟಿ ನಿರ್ದೇಶಕರಿಗೂ ಸಹ ಅಭಿನಂದನೆ ಸಲ್ಲಿಸಬೇಕು. ಅನಂತ ಪಾತ್ರಧಾರಿಗಳ ಸೇವಾ ಮಾಡಿರತಕ್ಕಂಥ ಪಾತ್ರಧಾರಿ ಸಹ ಅದ್ಭುತವಾದಂತಹ ಅಭಿನಯವನ್ನ ಮಾಡಿದ್ದಾರೆ. ನಾಡಿನಲ್ಲಿ ನಾನು ಸಹ ಬಾಲ್ಯದಲ್ಲಿ ಹಳ್ಳಿಯಲ್ಲೇ ಬೆಳೆದು ಎಲ್ಲ ವಾತಾವರಣ ನೋಡಿದ್ರಿಂದ ಎಲ್ಲ ಹೆಚ್ಚು ಪಕ್ಷ ನಾನು ಒಂದ್ಸರಿ ನನ್ನ ಜೀವನದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಒಂದ್ಸರಿ ಎಲ್ಲ ನೋಡ್ಕೊಂಡು ಬಂದ್ವೇನೋ ಅಂತ ಅನ್ನಿಸ್ತು. ಅಪ್ಪೋ, ಈ ತ್ಯಾಗದ ಗಿಡ ಬೆಳೆದು ದೊಡ್ಡ ಮರವಾದ್ರೆ ನೆರಳಾಯ್ತದೆ. 20 ವರ್ಷ ಹೋದ್ರೆ ದೊಡ್ಡ ಆಯ್ತದೆ. ಇಲ್ಲೆಲ್ಲ ತೆಂಗಿನ ಮರ ಹಾಕ್ಬಿಡು. 10 ಅಡಿಗೊಂದು ಇರ್ಲಿ. ನಾನು ಈ ಸಿನಿಮಾವನ್ನ ನೋಡಿದ ಮೇಲೆ ನನಗನ್ನಿಸ್ತು, ನನ್ನ ಸಿನಿಮಾ ಎಲ್ಲ ನೋಡ್ತಾ ಇರೋದು ನಮ್ಮ ಹಳ್ಳಿಯಲ್ಲಿ ನಡೀತಾರ ಒಂದು ಘಟನೆ. ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ನಿಜವಲ್ಲ ಎಷ್ಟು ಸಹಜವಾಗಿ ಮಾಡಿದ್ದಾರೆ ಅಂದ್ರೆ ನಿರ್ದೇಶನ ಎಕ್ಸಲೆಂಟ್. ತಂದೆ ತಾಯಿ ಬಿಟ್ರೆ ಗುರುಗಳೇ ತಲೆ ಕಾಯುದು ಅಂತ ಹೇಳ್ತಾರೆ. 1 ಲಕ್ಷ ಕಾಸ್ಬೇಕಲ್ರ. ಮುಖ್ಯ ಪಾತ್ರಧಾರಿಗಳು ನಮ್ಮ ಪ್ರಭಾಕರ್ ಅಂತ ಕಾಣುತ್ತಲ್ಲ, ಶಿವ. ಇವು ಗಂಡ ಹೆಂಡತಿ ಪಾತ್ರ ಎಕ್ಸಲೆಂಟ್ ಬಹಳ ಚೆನ್ನಾಗಿ ಮಾಡಿದಿರಮ್ಮ ನೀವು. ಎತ್ಗಳನ್ನ ಮಾರ್ಬಿಟ್ಟಲ್ಲ, ಈ ಕೆಲ್ಸಕ್ಕೆ ಏನ್ ಮಾಡಿಯೇ? ಅವ್ರವ್ನೆ ನನ್ ಮಗಿನ ಸೌದಿ ಕಳಿಸ್ಬೇಕಂದ್ರೆ ಬೇರೆ ದಾರಿನೇ ಇಲ್ಲ. ತುಂಬಾ ಇಷ್ಟ ಆಯ್ತು. ನಾನು ಯಾವಾಗ ಶೂಟಿಂಗ್ ಸ್ಪಾಟ್ ಅಲ್ಲಿ ಇದ್ದೆ ಆಗ ನಂಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ತುಂಬಾ ನರ್ವಸ್ ಆಗ್ತಾ ಇತ್ತು. ಲ್ಯಾಂಗ್ವೇಜ್ ಪ್ರಾಬ್ಲಮ್ ತುಂಬಾ ಆಗ್ತಾ ಇತ್ತು. ಆದ್ರೆ ಎಲ್ಲ ಟೆಕ್ನಿಕಲ್ ಟೀಮ್ ನನ್ನ ಚಿಯರ್ ಅಪ್ ಮಾಡಿ ನಂಗೆ ಧೈರ್ಯ ತುಂಬಿಸಿ ನಾನು ಆಕ್ಟಿಂಗ್ ಮಾಡಿದೆ. ಅಣ್ಣ, ಹಾಗಾದ್ರೆ ನಮ್ನೆಲ್ಲ ಬಿಟ್ಟು ಹೋಯ್ತ್ಯಾ? ಇಲ್ಲ ಕಣವ, ದುಡ್ಕೊಂಡ್ ಬರಕ್ ಹೋಯ್ತೀವ್ನಿ. ಏನ್ ಅಲ್ಲೇ ಇರಕ್ಕ ಹೋಯ್ತೀವ್ನಿ? ನಮ್ ಮನೆ ಮೇಲೆ ಒಂದು ಏರೋಪ್ಲೇನ್ ಹೋಯ್ತದಲ್ಲ, ಅದಲ್ಲಿ ಹೋಗ್ತಾ ಇದೀಯಾ? ಇಲ್ಲ ಕಣವ, ಅದು ಬೆಂಗಳೂರ್ ಮ್ಯಾಗ ಹೋಯ್ತದೆ. ಚೆನ್ನಾಗಿ ದುಡಿದು ನಮ್ನೆಲ್ಲ ಕರ್ಕೊಂಡು ಹೋಯ್ತಲ್ಲ. ಪಾತ್ರಗಳಿಗೆ ಚೆನ್ನಾಗಿ ಜೀವ ತುಂಬಿದೆ. ಚಂದ್ರಕಾಂತ್ ಎಕ್ಸ್ಟ್ರಾನೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ಹೌದು, ಎಲ್ಲರೂ ಎಕ್ಸಲೆಂಟ್ ಮಾಡಿದಿರಿ. ನೀವು ತುಂಬಾ ಚೆನ್ನಾಗಿ ಮಾಡಿದಿರಿ ಪಿಕ್ಚರ್. ಸಾಲ ಮಾಡಿ ಮಗನ್ನ ದೇಶ ಸುತ್ತ ಕಳಿಸ್ಬಿಟ್ಟು ನೀನೀಗ ಕಷ್ಟ ಪಡ್ತಾ ಇರೋದು ನೋಡು ಸಾಲ ತೀರ್ಸಕ್ಕೆ. ಅವನು ಕರ್ಸಿಲ್ಗೆ ಇಲ್ಲಿ ಕೆಲ್ಸಕ್ಕೆ ಸೇರ್ಸು, ಗೊತ್ತಾಯ್ತಾ? ಅಲ್ಲ ಗೌಡ್ರೆ, ನನ್ನಲ್ಲೇ ಕಾಣಿತವ್ರೆ. ನೋಡು ನಿನ್ನ ಅದೃಷ್ಟ ಸಿಬಿ. ನನ್ ಜಮೀನ್ ಕೊಡ್ತೀನಿ ಅಂದ್ರೆ ಬೇಡ ಅಂತಾರೆ. ಇಲ್ಲಿಂದ ಅಲ್ಲಿ ತನಕ 50 ಎಕರೆ ಜಮೀನ್ ತಗೊಂಡಿದ್ದಾರೆ. ಕ್ಯಾಮ್ರಾ ವರ್ಕ್ ಬಿಡಿ, ಮಾತಾಡಂಗಿಲ್ಲ. ನಮ್ಮ ಸ್ವಾಮಿ ಅವರು ಎಷ್ಟು ಸಹಜವಾಗಿ ಚಿತ್ರೀಕರಣ ಮಾಡಿದಾರೆ ಅಂದ್ರೆ ಎಕ್ಸಲೆಂಟ್. ನಿನ್ನ ವರ್ಕ್ ಬಹಳ ಚೆನ್ನಾಗಿದೆ ಸ್ವಾಮಿ. ಅಂತ್ಯದಲ್ಲಿ ಏನು ನೀವು ಆ ಮರವನ್ನ, ಆ ಗಿಡ ಮರವಾಗಿ ಬೆಳೀತದೆ ಅಂದ್ರೆ ಬದುಕಿನ ಆಶಾಕಿರಣ ಇದೆಯಲ್ಲ, ಯಾವತ್ತು ಆಶಾಕಿರಣ ಬೆಳವಣಿಗೆಯ ಹಂತಕ್ಕೆ ಹೋಗುತ್ತೆ ಹೊರತು ಯಾವುದೋ ಒಂದು ಮಾರ್ಗದಲ್ಲಿ ವಿಮಾನ ಮೇಲ್ಗಡೆ ಬಂದು ಹೋಗ್ಬೇಕಾದ್ರೆ ಅದು ಕಳ್ಕೊಂಡು ಹೋಗುತ್ತೆ ಮುಂದೆ. ಆದ್ರೆ ಇದು ಬೆಳಿಲೇಬೇಕು ಬದುಕು ಹೇಳೋದನ್ನ. ಆ ಬದುಕನ್ನ ನೀವು ತುಂಬಾ ಚೆನ್ನಾಗಿ ತೋರಿಸಿದ್ದೀರಾ ಈ ಚಿತ್ರದಲ್ಲಿ. ತತ್ತರ ಮಾತಾಟನ ಕೊಡಿಲಿ. 2 ತುತ್ತಿನ್ನು ಹಿಡ್ಕೊಳ್ಳು. ಆಯ್ತು ನೋಡ್ರಿ. ಇದೀಗ ನಿಮ್ಮ ಮುಂದೆ ಕಂದಿಲು ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ತುಂಬ ಜನ ಮೆಚ್ಚಿಕೊಂಡಿದ್ದಾರೆ. ಇವಾಗಲೇ ಬೆಂಗಳೂರು ಸಿನಿಮಾ ಫೆಸ್ಟಿವಲ್ಗೆ 15 ಫೆಸ್ಟಿವಲ್ಗೆ ಆಯ್ಕೆ ಆಗಿದೆ. ಎಲ್ಲ ಕಡೆಯಲ್ಲಿ ಪ್ರದರ್ಶನ ಆಗ್ತಾ ಇದೆ. ಇದರಲ್ಲಿ ನಮ್ಮ ಕೊತ್ವಾಡಿಯರ್ ಇರ್ಬೋದು ಅಥವಾ ನಮ್ಮ ವಿನಿತಾ ಮೇಡಮ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ಸಿನಿಮಾದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಕಾರ್ಯನಿರ್ವಹಿಸಿದ್ದೇವೆ. ತುಂಬ ಸೊಗಸಾಗಿ ಮೂಡಿ ಬಂದಿದೆ. ಒಳ್ಳೆ ಸಂದೇಶವನ್ನ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಬೇಡ ಏನಾರು ಮಾಡಿ ಬುದ್ಧಿ, ಹೆಂಗಾರು ಮಾಡಿ ಮಗಿನ ಕರ್ಸ್ಬಿಡಿ. ಅದಷ್ಟು ಸುಲಭ ಅಲ್ಲ ಸೀಬಾ. ದೆಹಲಿಗೆ ಹೋಗ್ಬೇಕು, ವಿದೇಶಾಂಗ ಸಚಿವರನ್ನ ಭೇಟಿ ಮಾಡಬೇಕು, ಆಮೇಲೆ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಕಂಡ ಅವರು ಏನು ಫ್ರೀ ಆಗಿರ್ತಾರ? ಜಮೀನು ಬರ್ಕೊಡ. ನಿನ್ನ ಮಗ ಮುಖ್ಯನೋ ಜಮೀನು ಮುಖ್ಯನೋ? ಬರ್ಕೊಡಲ್ವೋ?
ಸಿನಿಮಾದ ಜೀವಾಳ ಏನಪ್ಪಾ ಅಂತಂದ್ರೆ ಯಾವತ್ತೂ ಕೂಡ ರಾಜಿ ಆಗದೆ ಒಂದು ಬದುಕಲ್ಲಿ ಒಂದು ಏನು ಬೆಳಕು ತರ ಆ ಮಗ ಬಂದೇ ಬರ್ತಾನೆ, ಆ ಮಗನಿಗೋಸ್ಕರ ಉಳಿಸ್ಬೇಕು ಅನ್ನೋದಿದೆಯಲ್ಲ, ಆ ಆಸ್ತಿಯನ್ನ ಯಾವುದೇ ರಾಜಿ ಮಾಡದೆ ಅವ್ರು ಕೊಡದೇ ಇದಾರಲ್ಲ, ಎಲ್ಲರಿಗೂ ಒಂದು ಮಾದರಿ ಅಂತ ನಾನು ಅದು ಭಾವಿಸ್ತೇನೆ. ಒಳ್ಳೇದಾಗ್ಬೇಕು ಅಂತಾನೆ ಕೆಲಸ ಮಾಡ್ತಾರೆ. ನಮ್ಮ ಕಂದೀಲು ಚಿತ್ರ 15ನೇ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಆಯ್ಕೆಯಾಗಿರೋದು ನಮಗೆ ತುಂಬಾ ಖುಷಿ ತಂದಿದೆ. ಯಶೋಧ ಮೇಡಮ್ ಅವರು ಇದು ಚಿತ್ರ ನಿರ್ದೇಶನ ಮಾಡಿ ಪ್ರೊಡ್ಯೂಸರ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. PVR ಸ್ವಾಮಿ ಅವರು ಕೂಡ ಛಾಯಾಗ್ರಹಣ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ನಾಗೇಶ್ ಅವರು ಕೂಡ ಕಥೆಯ ಚಿತ್ರಕಥೆ ಸಂಕಲನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಹಳ್ಳಿಯ ವಾತಾವರಣದ ಚಿತ್ರ, ಈ ತರ ಚಿತ್ರಗಳು ಮುಂದೆ ಬರಬೇಕು ಅಂತ ಹೇಳಿ ನನ್ನ ಒಂದು ಮನೋಭಾವನೆ. ಎಲ್ಲರಿಗೂ ಚಿತ್ರತಂಡದವರಿಗೆ ಹಾಗೂ ನಮ್ಮ ಯಶೋಧ ಪ್ರಕಾಶ್ ಮೇಡಮ್ಗೆ, PVR ಸ್ವಾಮಿ ಅವರಿಗೆ, ನಾಗೇಶ್ ಅವರಿಗೆ ಎಲ್ಲರಿಗೂ ಒಳ್ಳೇದಾಗಲಿ, ಈ ಚಿತ್ರತಂಡ ಚೆನ್ನಾಗಿ ಆಗಲಿ ಅಂತೇಳಿ ನನ್ನ ಒಂದು ಭಾವನೆ. ಇವತ್ತಿನ ದಿನ ಚಲನಚಿತ್ರದ ಹಬ್ಬ, ನಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಒಳ್ಳೊಳ್ಳೆ ಸಿನಿಮಾಗಳು ನೋಡಲಿಕ್ಕೆ. ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದು ನಾನು ಕಂಡೀಲು ಅಂತ. ಆ ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮೇಡಮ್ ಅವರು, ಯಶೋಧ ಮೇಡಮ್ ಅವರು. ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಸಹಜವಾಗಿ ನಟನೆ ಮಾಡಿದ್ದಾರೆ ಎಲ್ಲ ಕಲಾವಿದರು. ಎಲ್ಲರೂ ನೋಡ್ಬೇಕಾದಂತ ಸಿನಿಮಾ. ಎಲ್ಲರಿಗೂ ಹಳ್ಳಿಯಿಂದ ದುಡಿಯೋದಕ್ಕೆ ಅಂತ ಬೇರೆ ಕಡೆ ಹೋಗೋವಂಥವ್ರಿಗೆ, ಆ ಕುಟುಂಬದವ್ರಿಗೆ ಆಗುವಂತಹ ಆಗು ಹೋಗುಗಳು, ಅದು ಎಲ್ಲನೂ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾದಲ್ಲಿ ನಮ್ಗೆ ಎಷ್ಟೋ ಒಂಥರ ಮೆಸೇಜ್ ಸಿಗುತ್ತೆ. ಸೊ ಒಂದು ಬಡ ಕುಟುಂಬ ಆಗಿರ್ಬೋದು, ದುಬೈಗೆ ಹೋಗೋ ಒಂದು ಆಸೆಯಲ್ಲಿ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ. ಅಲ್ಲಿ ಹೋದಾದ್ಮೇಲೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕಾಂಟ್ಯಾಕ್ಟ್ಸ್ ಏನಿರುತ್ತೆ, ಒಂದು ಫ್ಯಾಮಿಲಿಗಾಗ್ಲಿ ಬೇಸ್ಮೆಂಟ್ ಆಗಲಿ ಯಾವ ಕಾಂಟ್ಯಾಕ್ಟು ಇರೋದಿಲ್ಲ. ಫ್ಯಾಮಿಲಿ ಎಷ್ಟು ಸಫರ್ ಆಗುತ್ತೆ, ಆ ಸಫರ್ ಆದ್ರೂ ಎಷ್ಟು ಇದಾಗುತ್ತೆ ಅಂತ ತೋರಿಸಿದ್ದಾರೆ. ಕಂದೀಲು ಸಿನಿಮಾ ನೋಡಿದೆ, ತುಂಬ ಒಳ್ಳೆಯ ಪ್ರಯತ್ನ. ಒಂದು ವಾಸ್ತವ ಜಗತ್ತನ್ನ ಪ್ರೇಕ್ಷಕರ ಎದುರುಗಡೆ ನಿರ್ದೇಶಕರು ತೆಗೆದಿಟ್ಟಿದ್ದಾರೆ. ಸಹಜವಾದ ನಟನೆ, ಒಂದು ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ. ಇಲ್ಲಿ ನಿಂಗೊಂದು ಎತ್ತರವಾದ ಗುಡಿಸ್ಲು, ನೀನು ಸುಸ್ತಾಗಿ ಬಂದ್ ಮನಿ ಕೊಡಕ್ಕೆ ತಣ್ಣಗಿರ್ತೈತಪ್ಪ. ಹೆಂಗಿರ್ತದೆ? ನಿನ್ ಕನ್ಸಲ್ಲ ನನ್ಸಾಗ್ಬಿಟ್ರೆ ನನ್ನಷ್ಟು ಪರಮಸುಖಿ ಯಾರಿದ್ರಪ್ಪ? ಯಾಕಾಯಕಿಲ್ಲಪ್ಪೋ, ಈ ಸಲ ಸೌದಿಯಿಂದ ಅಬ್ದುಲ್ಲಾ ಬತ್ತವನೆ, ಬಂದಾಗ ನಾನು ಕರ್ಕೊ ಹೋಯ್ತೀನಿ ಅಂತ ಹೇಳೋನೆ. ನಾನ್ ಸೌದಿಗೆ ಹೋಗಿ ಕೈ ತುಂಬಾ ದುಡ್ಡು ಮಾಡಿ ನಿನ್ ಕನ್ಸಿನ ತ್ವಾಟ ಮಾಡ್ತೀನಿ ಕಣಪ್ಪೋ, ನೋಡ್ತಾ ಇರೋ. ಕಂದೀಲು ಅಂತ ನಾನು ಕೂಡ ಒಂದು ಒಳ್ಳೆ ಪಾತ್ರ ನಿರ್ವಹಿಸಿದ್ದೀನಿ. ಯಶೋಧ ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. 15ನೇ ಅಂತಾರಾಷ್ಟ್ರೀಯ ಬೆಂಗಳೂರು ಚಿತ್ರೋತ್ಸವದಲ್ಲಿ ನಮ್ಮ ಕಂದೀಲು ಆಯ್ಕೆ ಆಗಿರುವಂಥದ್ದು ತುಂಬಾ ಸಂತೋಷದ ವಿಷಯ. ಮುಖ್ಯವಾಗಿ ಕಂದೀಲು ನನ್ನ ಅನಾಮಿಕ ಮತ್ತು ಇತರೆ ಕಥೆಗಳು ಅನ್ನೋ ಒಂದು ಕಥಾ ಸಂಕಲನ. ಅದರಲ್ಲಿ ಒಂದು ಹೆಣ ಅಂತ ಒಂದು ಕಥೆ ಬರೆದಿದ್ದೆ ನಾನು. ಆ ಹೆಣ ಅನ್ನುವಂಥದ್ದು ಸುಷ್ಮಾ ಸ್ವರಾಜ್ ಅವರು ಫಾರಿನ್ ಅಫೇರ್ ಮಿನಿಸ್ಟರ್ ಆಗಿದ್ದಾಗ ಒಂದು ಒಬ್ಬ ನರ್ಸ್ ಆಕೆಯ ಹೆಣನ ಬಾಡಿನ ತರೋಕೆ ಒಂದು ಕನಿಷ್ಠ ಅಂದ್ರೂ ಒಂದು 2 ತಿಂಗಳು ತಗೊಂಡಿದ್ರು. ಅದು ಏನು ಫಾರಿನ್ ಅಫೇರ್ ಮಿನಿಸ್ಟ್ರು ಸ್ವತಃ ಆಸಕ್ತಿ ತೋರಿಸಿ ನನಗೆ ಅವಾಗ ಏನು ಇಷ್ಟೊಂದು ಡಿಲೇ ಆಗುತ್ತಾ ಅಂತ ಅನ್ನಿಸ್ತು. ಅದಾದ್ಮೇಲೆ ಆಂಧ್ರದಿಂದ ಇಬ್ರು ರೈತರು ಕೃಷಿ ಟೂರ್ ಅಂತ ಹೋಗಿದ್ರು. ಅವರ ಬಾಡಿ ಬರೋಕೆ ಒಂದು 3 ತಿಂಗಳಾಯ್ತು. ಆವಾಗ ನನಗೆ ಅದು ಕಾಡೋಕೆ ಶುರುವಾಯಿತು. ಹಾಗಾದ್ರೆ ಈ ಬಾಡಿ ವರ್ಕ್ ನಾವು ಒಂದೇ ದಿನ ಮನೆಯಲ್ಲಿ ಒಂದು ಹೆಣನ ಇಟ್ಕೊಂಡು, ಯಾರಾದ್ರೂ ಮನೇಲಿ ಪ್ರತಿ ಮನೇಲೂ ಸಾವಾಗುತ್ತೆ, ಸಾವಾದಾಗ ಆ ಹೆಣ ಇಟ್ಕೊಂಡು ಸಂಜೆ ಅಷ್ಟೊತ್ತಿಗೆ ಅದನ್ನ ಬಲವಂತವಾಗಿ ಅದನ್ನ ಸಾಗ್ ಹಾಕಿ ತಿನ್ಸೋ ಕೂಳು ಅನ್ನೋ ನೆಪದಲ್ಲಿ ಊಟ ಮಾಡಿಸ್ಬಿಡ್ತಾರೆ. ಆದ್ರೆ ಇಲ್ಲಿ ಹೆಣನೇ ಬಂದಿಲ್ಲ ಅಂತ ಅಂದಾಗ ಅವರ ಮನಸ್ಥಿತಿ ಹೆಂಗಿರ್ಬೋದು, ಅವರ ಮನೆ ಸ್ಥಿತಿ ಹೆಂಗಿರ್ಬೋದು, ಊರಿನ ಸ್ಥಿತಿಗತಿ, ರಾಜಕೀಯ ಸ್ಥಿತಿಗತಿ ಎಲ್ಲೂ ಹೆಂಗೆ ಪರಿಣಾಮ ಬೀರ್ಬೋದು ಅನ್ನೋ ಕಾಡ್ದಾಗ ನಾನು ಬರ್ಕೊಂಡದ್ದು 2006ರಲ್ಲಿ ಹೆಣ ಅನ್ನೋ ಕಥೆ. ಗೌಡ್ರೆ, ನಿಮ್ಮೂರ್ಗೆ ಬೈದ್ರಲ್ಲ ಕಾರ್ಖಾನೆ ಮಾಡ್ತೀವಂತ,
ಅವರು ಬಹಳ ಪವರ್ಫುಲ್ ಇದ್ದಾರೆ. ಅವರು ಮನ್ಸಿಟ್ರೆ ಈ ಸೀಬನ ಕೆಲಸ ಬಹಳ ಸುಲಭ ಆಗುತ್ತೆ ನೋಡಿ. ಮತ್ತೆ ಬಡವ ಸಾಹೇಬ್ರೆ, ದೊಡ್ಡ ಮನ್ಸು ಮಾಡಿ ಏನಾದ್ರು ಸಹಾಯ ಮಾಡಿ. ಹಂಗಂದ್ರೆ ಜಮೀನು ಬರ್ಕೊಡಕ್ಕೆ ಹೇಳು. ಏನೋ ಬರ್ಕೊಡ್ತೇನೆ ಜಮೀನು. ನಾನು ಯಶೋಧ ಪ್ರಕಾಶ್ ಕೊಟ್ಟಕತ್ತೀರ ಕಂದಿಲು ಮೂವಿ ಡೈರೆಕ್ಷನ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ. ನಾನು ಇಲ್ಲಿ ತನಕ ಒಂದು 2-3 ಕೊಡವ ಮೂವಿ ಪ್ರೊಡ್ಯೂಸ್ ಮಾಡಿದ್ದೆ, 1-2 ಕನ್ನಡ ಮೂವಿ ಕೂಡ ಪ್ರೊಡ್ಯೂಸ್ ಮಾಡಿದ್ದೆ. ಫಸ್ಟ್ ಟೈಮ್ ರಂಗಪ್ರವೇಶದ ಮೂಲಕ ಸುಮನ್ ನಗರ್ಕರ್ ಆಕ್ಟ್ ಮಾಡಿದ್ದಾರೆ, ಡೈರೆಕ್ಷನ್ ಆಗಿ ಕಾಲಿಟ್ಟೆ. ಇದು ನನ್ನ 2ನೇ ಸಿನಿಮಾ ಕಂದಿಲು. ನನ್ನ ಕಂದಿಲು ಮೂವಿ ಮೊದಲು ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಷನ್ ಆಗಿತ್ತು, ಈಗ 2ನೇ ಸಲ ಇಲ್ಲಿ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಷನ್ ಆಗಿದೆ. ತುಂಬಾನೇ ಖುಷಿ ಇದೆ. ನಾನು ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ನ ಕಮಿಟಿ ಮೆಂಬರ್ಸ್ಗೂ, ಅಡ್ಮಿನಿಸ್ಟ್ರೇಷನ್ ಅವ್ರಿಗೂ, ಎಲ್ಲರಿಗೂ, ಜೂರೀಸ್ಗೂ ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾನ್ ಹೋದ್ಮ್ಯಾಕೆ ಈ ಗಿಡಗಳನ್ನೆಲ್ಲ ನೀನು ನೀರ್ ಹಾಕದ್ ಮರ್ತ್ ಬಿಡ್ಬೇಡ. ಚೆನ್ನಾಗಿ ನೋಡ್ಕೊತೀನಿ ಕಣ. ಕಷ್ಟಕ್ ಮನ್ಸಾಗ್ಲಿಲ್ಲ ಅಂದ್ರೂ ಮರಗಳು ಕಾಯ್ತಾವ್ ಕಣಪ್ಪ. ನೀನ್ ಇದೆಯಲ್ಲಪ್ಪ ನನ್ ಕಾಯೋಕೆ. ಅಂಡ್ ಇದೊಂದು ಹಳ್ಳಿ ಕತೆ, ಒಬ್ಬ ಬಡ ರೈತನ ಕತೆ. ಅವನೊಂದು ತೋಟ ಮಾಡ್ಬೇಕಾದ್ರೆ ಅವ್ನ್ ಪಡೋ ಪಜೀತಿ, ತೋಟ ಮಾಡಕ್ಕೆ ಹಣಕ್ಕೋಸ್ಕರ ಬೇರೆ ದೇಶಕ್ಕೆ ಮಗನ್ನ ಕಳಿಸಿ ಅಲ್ಲಿ ಮಗ ಸತ್ರೆ ಹಣ ತರಕಾಗದೆ ಮಾಡೋ ಪಜೀತಿ, ಕೊನೆಗೆ ಲೈಫಲ್ಲಿ ಏನೇನೋ ಕಳ್ಕೊಂಡ್ರು ಕೂಡ ಲೈಫ್ ನಲ್ಲಿ ಚಿಕ್ಕದೊಂದು ಕನಸು ಇಟ್ಕೊಂಡು ಮುಂದೆ ಬೆಳಿತಾನೆ ಹೋಗ್ಬೇಕು, ಲೈಫಲ್ಲಿ ಏನೇ ಬಂದ್ರು ಮುಂದೆ ಮೂವ್ ಆನ್ ಆಗ್ಬೇಕು ಅನ್ನೋದೊಂದು ಮೆಸೇಜು. ಇದನ್ನೆಲ್ಲ ಈ ಕಥೆನಲ್ಲಿ, ಈ ಸ್ಟೋರಿನಲ್ಲಿ ಇದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲಿ ಮೊದಲನೆಯ ಶೋ ಕನ್ನಡ ಸಿನಿಮಾ ಜೋರಾಗಿ ನಡೆಯುತ್ತೆ ಇವತ್ತು. ಎಲ್ಲ ಕಮಿಟಿ ಮೆಂಬರಿಗೆ, ಫೆಸ್ಟಿವಲ್ ಕಮಿಟಿ ಮೆಂಬರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಮೊದಲು ನಮ್ಮ ಸಿನಿಮಾ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲಿ ಸೆಲೆಕ್ಷನ್ ಆಗಿತ್ತು. ಅಲ್ಲಿ ಕರ್ನಾಟಕದಿಂದ ಒಂದೇ ಒಂದು ಸಿನಿಮಾ ಹೋಗಿತ್ತು ಕಾಂಪಿಟೇಷನ್ಗೆ, ಅದು ಇದೇ ನಮ್ಮ ಕಂದಿಲು ಆಗಿತ್ತು. ಇವಾಗ ಬೆಂಗಳೂರಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಇವತ್ತು ಥಿಯೇಟ್ರ್ ಫುಲ್ ಆಗಿತ್ತು, ಅದು ದೊಡ್ಡ ವಿಷಯ. ಯಾಕಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗಳಲ್ಲಿ ಎಲ್ಲ ಇಂಗ್ಲೀಷ್ ಸಿನಿಮಾ, ಬೇರೆ ಭಾಷೆಯ ಸಿನಿಮಾಗಳು ನೋಡ್ತಾರೆ ಜಾಸ್ತಿ, ಅದನ್ನೇ ಇಟ್ಕೊಂಡೇ ಎಲ್ಲ ಬರ್ತಾರೆ. ಆದರೂ ನಮ್ಮಲ್ಲಿ ಬಂದು ನೋಡಿ ಎಲ್ಲರೂ ನಮಗೆ ಒಂದು ಬ್ಲೆಸ್ಸಿಂಗ್ ಮಾಡಿದ್ದಾರೆ. ಇದು ಒಂದು ಸಂತಸದ ಸುದ್ದಿ ಇದು. ಇನ್ನು ಈ ಸಿನಿಮಾ ಕತೆ ಕೇಳುವಾಗ ನಮಗೆ ಅನ್ನಿಸ್ತು, ಮೊದಲು ಸಿನಿಮಾ ಮಾಡಬೇಕು ಅಂತ ಹೇಳುವಾಗ ಸ್ವಾಮಿ, ನಾಗೇಶ್ ಇವ್ರು ಬಂದು ಮಾತಾಡುವಾಗ ಈ ಥರ ಒಂದು ಕತೆ ಇದೆ ಮಾಡೋಣ ಅಂತ ನನಗೆ ಅನ್ನಿಸ್ತು. ಇದ್ರ ಬಗ್ಗೆ ಇದರಲ್ಲಿ ಏನೋ ಒಂದು ಜೀವ ಇದೆ, ಇದರಲ್ಲಿ ಏನೋ ಒಂದು ಈ ಕಂಟೆಂಟಲ್ಲಿ ಏನೋ ಒಂದು ಜೀವ ಇದೆ. ಅದಕ್ಕಾಗಿ ನಾವು ನ್ಯಾಚುರಲ್ ಆಗಿ ಒಂದು ಊರಲ್ಲಿ ಪಕ್ಕ ಪ್ರಾಪರಾಗಿ ಸೆಟ್ ಹಾಕ್ಬಿಟ್ಟು ನಾವು ಸಿನಿಮಾ ಮಾಡಿದ್ದೀವಿ. 15 ದಿವಸ ಶೂಟಿಂಗ್ ಮಾಡಿದ್ದೀವಿ. ಒಳ್ಳೆ ಆರ್ಟಿಸ್ಟ್ಗಳು ನಮ್ಮಲ್ಲಿ ಆ್ಯಕ್ಟಿಂಗ್ ಮಾಡಿದವರು ಬಂದವರು ಎಲ್ಲ ಬಂದು ವೇದಿಕೆಯಲ್ಲಿ ಇದಕ್ಕಿಂತ ಮೊದಲು ವೇದಿಕೆಯಲ್ಲಿ ಮತ್ತು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದಂಥವ್ರೆ. ಇವತ್ತಿನ ದಿವಸ ನಿಜವಾಗಲೂ ತುಂಬ ಖುಷಿ ತಂದಿದೆ. ಎಲ್ಲ ಕಲಾವಿದರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ 15ನೇ ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾಲ್ಗೆ ಸತ್ತೋಗಿತ್ತು ಗೌಡ್ರೆ, ಮತ್ತು ಆಂಜಿ ತಿಥಿ ಮಾಡಿಸ್ಬಿಟ್ಟು ಒಳ್ಳೆ ಮರಿ ಊಟ ಹಾಕಿರಿ. ಕಂದಿಲು 2ನೇ ಶೋ ಇದೆ, ರಾಜ್ಕುಮಾರ್ ಭವನ್, ಚಾಮರಾಜಪೇಟ್ನಲ್ಲಿ ಭಾನುವಾರ ಸಂಜೆ 6 ಗಂಟೆಗೆ. ನೀವು ನೋಡಿದವರು, ಇಷ್ಟಪಟ್ಟವರು, ನಿಮ್ಮ ಗೆಳೆಯರಿಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ಹೇಳಿ ಅಲ್ಲಿಗೆ ಕರ್ಕೊಂಬನ್ನಿ. ಒಂದು ಒಳ್ಳೆ ಪಿಕ್ಚರ್ ನೋಡಿದ ಅನುಭವ ಅವ್ರಿಗೂ ಆಗ್ಲಿ. ಥ್ಯಾಂಕ್ ಯು.